ಈ ಥರ ಪ್ರೀ ರಿಲೀಸ್ ಇವೆಂಟ್ ಮಾಡ್ತಿದ್ದೀವಿ, ಯಾರನ್ನ ಗೆಸ್ಟ್ ಕರೆಯೋದು ಅನ್ನೋದು ತುಂಬ ದೊಡ್ಡ ಕನ್ಫ್ಯೂಷನ್ನು. ಯಾರನ್ನಾರು ಕರೆದ್ರೆ ನಮಗೆ ಒಳ್ಳೇದಾಗಬೇಕು, ಮನಸ್ಫೂರ್ತಿಯಾಗಿ ಅರಸ್ಬೇಕು, ಆ್ಯಂಡ್ ತುಂಬ ಮನಸ್ಸಿಗೆ ಹತ್ರ ಆಗಿರೋರನ್ನ ಕರೆಸ್ಬೇಕು. 10 years ಬ್ಯಾಕು ನಾನು ಏನು ಮಾಡ್ತೀನಿ ನನ್ನ ಲೈಫಲ್ಲಿ ಅನ್ನೋದು ಗೊತ್ತಿಲ್ಲ. ಎಜುಕೇಷನ್ ಜಸ್ಟ್ ಕಂಪ್ಲೀಟ್ ಆಗಿತ್ತು. ಚಿನ್ನು ಅಣ್ಣ, ಪುಟ್ಟಣ್ಣ ಅಂದರೆ ನಂದಕಿಶೋರು, ಚಿನ್ನಣ್ಣ ಅಂದರೆ ತರುಣ್ ಸುಧೀರು. ಒಂದಿನ ಇವ್ರು ನನ್ನ ಕರೆಸ್ಬಿಟ್ಟು ಹೊಟ್ಟೆ ತುಂಬ ಟಿಫನ್ ಕೊಟ್ಟು ಅಣ್ಣ ತಮ್ಮ ಸೋಫಾ ಮೇಲೆ ಕೂತ್ಕೊಂಡು 1 hour ಬೈತಾರೆ ನನಗೆ, ಏನು ಮಾಡ್ತಿದ್ಯಾ ನೀನು ಲೈಫಲ್ಲಿ, ಏನು ಮಾಡ್ತಿದ್ಯಾ ನೀನು ಅಂತ. ಅಲ್ಲಿವರೆಗೂ ಸಿನಿಮಾನೇ ಗೊತ್ತಿಲ್ಲದವನು ನಾನು, ಏನೂ ಗೊತ್ತಿಲ್ಲ ನನಗೆ. ಇವ್ರ ಮಾತನ್ನ ಎಷ್ಟು ಸೀರಿಯಸ್ ಆಗಿ ತೊಗೊಂಡೆ ಅಂದರೆ, ನನ್ನ ತಂದೆ ಹಾಸ್ಯ ಕಲಾವಿದರಾಗಿದ್ದರೂ ಕೂಡ ನನಗೆ ಒಂದು ನೀನಾಸಮ್ಗೆ ಹೋಗ್ಬೇಕು, ಅದು ಇದು ಏನೂ ಗೊತ್ತಿಲ್ಲ. ಒಂದೇ ಒಂದು ನಿಮಿಷ ಏನೋ ಒಂದು ಸೀರಿಯಸ್ ಆಗಿ ಮಾತಾಡ್ತೀನಿ. ಒಂದೇ ಒಂದು ನಿಮಿಷ. ನಾನು ಬಾಸ್ ಬಗ್ಗೆ ಮಾತಾಡ್ತೀನಿ, 100% ಮಾತಾಡ್ತೀನಿ. ಮಾತಾಡಲಿಲ್ಲ ಅಂದರೆ ಈ ಸ್ಟೇಜ್ ಪೂರ್ಣನೇ ಆಗಲ್ಲ. ನನಗೆ ಜಿಮ್ಮಿಗೆ ಸೇರಿಸಿದ್ರು, ಆ್ಯಕ್ಟಿಂಗಿಗೆ ಸೇರಿಸಿದ್ರು, ಜಿಮ್ನಾಸ್ಟಿಕ್ ಸೇರಿಸಿದ್ರು. ಇವ್ರು ಹೇಳಿದ್ನ 2 years ಫ್ಯಾಕ್ಟ್ರಿ ವರ್ಕ್ ಮಾಡ್ದಂಗೆ ಮಾಡಿದ್ದೀನಿ, ನಾನ್ ಸ್ಟಾಪ್. ದೆನ್ ಅದಾದ ಮೇಲೆ ನನಗೆ ಒಂದು ಏನು ಅಂದರೆ, ಯಾವತ್ತೋ ಒಂದಿನ ತುಂಬ ಚೆನ್ನಾಗಾದ್ಮೇಲೆ ನಾನು ಅಣ್ಣನ ಮೀಟ್ ಮಾಡಬೇಕು, ಆಮೇಲೆ ಒಂದು ಫೋಟೋ ತೆಗೆಸ್ಕೋಬೇಕು ಅಂತಿತ್ತು. 10 ವರ್ಷ ಆಯಿತು, ನಮ್ಮಿಬ್ಬರದು ಫೋಟೋ ಇಲ್ಲ, ಇವತ್ತಿಗೂ ಫೋಟೋ ಇಲ್ಲ. ದೆನ್ ಇವತ್ತು ಬಂದಾಗ ಅಂದ್ಕೊಂಡೆ, ನಾನು ತುಂಬ ಖುಷಿ ಆಯಿತು ಅಣ್ಣನ ಜೊತೆ ನಾನು ಮಾತಾಡಿದ್ದು. ತುಂಬ ಆನೆಸ್ಟಾಗಿ ಒಳ್ಳೇದಾಗಲಿ ಅಂತ ಬನ್ಸೋ ವ್ಯಕ್ತಿಗಳು ಇವರೆಲ್ಲ. ಅವರಮ್ಮ ಕೂಡ ಅಷ್ಟೇ, ಯಾವಾಗಲೂ ಪ್ರತಿ ಸಾರಿ ನನಗೆ ಹೇಳ್ತಾರೆ ತುಂಬ ಚೆನ್ನಾಗಾಗಬೇಕು, ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ. ಇದಕ್ಕಿಂತ ಯಾರು ನಮ್ಮನ್ನ ಬಂದು ಬ್ಲೆಸ್ ಮಾಡ್ತಾರೆ, ತುಂಬ ಒಳ್ಳೆ ಮನ್ಸುಗಳು ಬರಬೇಕು ಅಲ್ಲ. ಸೊ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತನ್ನ ಆದಷ್ಟು ಉಳಿಸ್ಕೊಂಡು ಮಾಡ್ತಾ ಇದ್ದೀನಿ. ಇನ್ನೂ ಒಂದಷ್ಟು ಮಾಡೋದಿದೆ. ಇಲ್ಲ ಒಂದೇ ಒಂದು ಮಾತು ಹೇಳ್ತೀನಿ. ರಾಬರ್ಟ್ ಪಿಕ್ಚರಲ್ಲಿ ನಾನು ಮಾಡಬೇಕಾಗಿತ್ತು, ಹೇಳ್ತೀನಿ ಕೇಳೀಗ. ಯಾ ಅಣ್ಣ ರಾಬರ್ಟ್ ಪಿಕ್ಚರಲ್ಲಿ ನನಗೆ ಒಂದು ಜಗಪತಿ ಬಾಬು ಅವ್ರ ಮಗದು ಆಫರ್ ಮಾಡಿದ್ರು. ಅವರು ರಾಬರ್ಟ್ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದಾರೆ, ಏನು ಅಂತ ಕೇಳಿಸ್ಬೇಕಂದ್ರೆ ನಾವು ಸ್ವಲ್ಪ ಕೇಳಿಸ್ಕೊಳ್ಳೋಣ. ನಾನು ಬಾಸ್ ಬಗ್ಗೆನೇ ಹೇಳ್ತಾ ಇರೋದು. ರಾಬರ್ಟ್ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು ನಾನು. ಅಣ್ಣ ಹೇಳಿದ್ರು. ಸೊ ನಾನು ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಕೂಡ. ಅದಾದಮೇಲೆ ತರುಣಣ್ಣ ಇರ್ಬೋದು, ದರ್ಶನಣ್ಣ ಇರ್ಬೋದು ಬಂದ್ಬಿಟ್ಟು, ಇಲ್ಲ ಮಗನೇ ನೀನು ಬಿಚ್ಚುಗತ್ತಿ ಅಂತ ಒಂದು ದೊಡ್ಡ ಸಿನಿಮಾ ಮಾಡ್ತಿದ್ಯಾ, ನನ್ನ ಸಿನಿಮಾದಲ್ಲಿ ಮಾಡಬೇಡ, ಅದಕ್ಕೂ ಕೋಟ್ಯಾಂತರ ರೂಪಾಯಿ ಹಾಕಿರೋ ಪ್ರೊಡ್ಯೂಸರ್ ಇದ್ದಾರೆ ಅಂತ ಹೇಳಿದರು. ಸೊ ಎಲ್ಲೋ ಒಂದು ಕಡೆ ನನಗೆ ಒಳ್ಳೇದಾಗತ್ತೆ ಅಂದಾಗ ಪ್ರತಿ ಹಂತದಲ್ಲೂ ಇವ್ರು ನಿಂತ್ಕೊಂಡು ಬಂದಿದ್ದಾರೆ. ತರುಣಣ್ಣ ನಮ್ಮಣ್ಣ ಹೇಗೋ, ದರ್ಶನಣ್ಣ ನಮ್ಮ ದೊಡ್ಡಣ್ಣ. ತುಂಬ ಚೆನ್ನಾಗಾಗಬೇಕು. ಗೊತ್ತು ಇವತ್ತು ಪ್ರಾಬ್ಲಮ್ ಇದೆ ಅಂತ, ಬಟ್ ಡೆವಿಲ್ ಸಿನಿಮಾನ ನಾವೆಲ್ಲರೂ ಪ್ರಮೋಟ್ ಮಾಡೋಣ, ಹಬ್ಬ ಮಾಡೋಣ. ಇದೇ ಡಿಸೆಂಬರು, ನ್ಯೂ ಇಯರ್ ಅವತ್ತೇ ಮಾಡೋಣ. ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಪ್ರಮೋಷನ್ಗಳಿಗೆ ನಮ್ಮ ಸಿನಿಮಾ ಅಂತ ಬರ್ತೀವಿ, ನಾವೆಲ್ಲರೂ ನಿಂತ್ಕೊಂಡು ಸೆಲೆಬ್ರೇಟ್ ಮಾಡೋಣ. ಥ್ಯಾಂಕ್ ಯು. ಜೈ ಡಿ ಬಾಸ್. ಒಂದೇ ನಿಮಿಷ ಮತ್ತೆ ಒಂದು ಸಾಂಗ್ಗೆ ಅಂತ ಬಂದವರು ರಾಗಿಣಿಯವರು ಎಷ್ಟು ಸಪೋರ್ಟಿವ್ ಅಂದರೆ, ನಮ್ಮ ಪೇರ್ ಬಗ್ಗೆ ತುಂಬ ಜನ ಮಾತಾಡ್ಬಿಟ್ರು, ಏನೇನೋ ಮಾತಾಡಿದ್ರು, ಕಮೆಂಟ್ಸ್ ಹಾಕಿದ್ರು, ಏನೇನೋ ಆಗೋಯ್ತು. ಇಟ್ಸ್ ಓಕೆ, ತಲೆ ಕೆಡಿಸ್ಕೋಬಾರ್ದು. ನಮ್ಮ ಬಾಸ್ ಹೇಳಿದ್ದಾರೆ, ತಲೆ ಕೆಡಿಸ್ಕೋಬಾರ್ದು, ಬದುಕಿದ್ರೆ ನೆಮ್ಮದಿ ಅದಕ್ಕೆ ಬದುಕಬೇಕು ಅಂತ. ಸೊ ತುಂಬ ಹಾನೆಸ್ಟ್ ಫ್ರೆಂಡ್ಶಿಪ್ ಇದೆ ಇಲ್ಲಿ. ಹುಡುಗ ಫ್ರೆಂಡ್ಸ್ ಮಾಡಿದ್ರೆ ಅದೇ ಬೇರೆ, ಹುಡುಗಿ ಫ್ರೆಂಡ್ಶಿಪ್ ಮಾಡಿದ್ರೆ ಯಾವತ್ತೂ ತಪ್ಪು ತಿಳ್ಕೊಬಾರ್ದು. ಇಂಡಸ್ಟ್ರಿ ಬೆಳಿಬೇಕು, ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ಗಳಾಗಬೇಕು, ತುಂಬ ದೊಡ್ಡ ಪ್ರಾಜೆಕ್ಟ್ಗಳು ಮಾಡಬೇಕು ಅಂತ ಜೊತೆ ಸೇರಿದ್ದೀವಿ ನಾವು. ಸೊ ಒಳ್ಳೇದಾಗಬೇಕು ಅನ್ನೋ ರೀಸನ್ಗೋಸ್ಕರನೇ ನೆಕ್ಸ್ಟ್ ಜಾವಾದಲ್ಲಿ ಕೊಲಾಬ್ರೇಟ್ ಆಗ್ತಿದ್ವಿ. ತುಂಬ ದೊಡ್ಡ ನ್ಯೂಸ್ಗಳು ನಮ್ಮಿಂದ ಬರುತ್ತೆ, ನಿರೀಕ್ಷೆ ಮಾಡಿ. ತುಂಬ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಈ ಫ್ರೆಂಡ್ಶಿಪ್, ಈ ಕೊಲಾಬ್ರೇಷನ್ಸ್ಗಳನ್ನ ಯೂಸ್ ಮಾಡ್ತಿದ್ದೀವಿ. ಯಾವುದೋ ಪಾರ್ಟಿ, ಫ್ರೆಂಡ್ಸು, ಟ್ರಿಪ್ಪು ಅನ್ನೋದಕ್ಕೆ ನಾವು ಯೂಸ್ ಮಾಡ್ಕೊತಿಲ್ಲ, ಇಂಡಸ್ಟ್ರಿಗೋಸ್ಕರನೇ ದುಡಿತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಬಂದು ಒಳ್ಳೆ ಮಾತಾಡಿದ್ದಕ್ಕೆ. ಆ್ಯಂಡ್ ನನಗೊಂದು ಲೀನಿಯನ್ಸ್ ಇದೆ, ಇದು ದರ್ಶನ್ ಸರ್ ಹತ್ರನೂ ಇತ್ತು ನನಗೆ. ನಾಳೆ ಬೆಳಗ್ಗೆ ನನ್ನ ಪೋಸ್ಟರ್ ರಿಲೀಸ್ ಬರಬೇಕು ಅಂತಿದ್ದೆ, ಪಾಪ ಬರ್ತಿದ್ರು, ಮಾಡಿಕೊಡ್ತಿದ್ರು. ಟ್ರೈಲರ್ ರಿಲೀಸ್ ಅಂದರೆ ಬರ್ತಿದ್ರು, ಮುಹೂರ್ತ ಅಂದರೆ ಬರ್ಕೊಡ್ತಿದ್ರು. ಸೇಮ್ ಲೀನಿಯನ್ಸ್ ಇವ್ರ ಹತ್ರನೂ ಇದೆ.
ನನ್ನ ಸಿನಿಮಾ ಜರ್ನಿಲಿ ಇವರು ಕೂಡ ಸ್ಪೆಷಲ್ ಪಾರ್ಟ್ ಆಗ್ತಾರೆ. ಇವ್ರುಗಳು ಕೂಡ ಅಷ್ಟೇ, ನಾನು ಹಾಕೊಡಿಮ್ಮ ಒಂಚೂರು ಅಂದಿದ ತಕ್ಷಣ ಪಾಪ ಒಂದು ಪೋಸ್ಟ್ ಹಾಕ್ಕೊಡ್ತಾರೆ, ಒಂದು ವಿಡಿಯೋ ಮಾಡಿಕೊಡ್ತಾರೆ. ಇವತ್ತು ಆ್ಯಕ್ಚುಲಿ ಅವ್ರು ಗೋವಾಗೆ ಹೋಗ್ಬೇಕಾಗಿತ್ತು, ಅವ್ರದ್ದು ಯಾವುದೋ ಬಿಸ್ನೆಸ್ ಮೀಟಿಂಗ್ ಇತ್ತು. ಇದು ಮುಗಿಸ್ಕೊಂಡು ಅವರು ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದಾರೆ, 10 o'clock ಮೇಲೆ ಹೋಗ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ, ನಿಮ್ಮ ಫ್ರೆಂಡ್ಶಿಪ್ನ ತುಂಬ ಚೆನ್ನಾಗಿ ಉಳಿಸ್ಕೊತೀವಿ. ತರುಣ್ ಅಣ್ಣ ಬಂದು ಇಷ್ಟೆಲ್ಲ ಮಾತಾಡೋಕ್ಕೆ ಅವ್ರ ಪ್ರೀತಿ, ನಮ್ಮಲ್ಲಿಟ್ಟಿರೋ ಪ್ರೀತಿನೇ ಕಾರಣ. ರಾಗಿಣಿ ಅವ್ರು ಕೂಡ ಅಷ್ಟೇ ಪ್ರೀತಿಯಿಂದ ನಮಗೋಸ್ಕರ ನಮ್ಮ ತಂಡಕ್ಕೆ ದೇವಣ್ಣಿಂದ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ತರುಣ್ ಅಣ್ಣನ ಬಗ್ಗೆ ಹೇಳ್ತೀನಿ. ಫಿಲಮ್ ನೋಡಿ ಅಂತ ಕರೆದಾಗ ಅವ್ರೇನು ಬರಬೇಕಾಗಿರಲಿಲ್ಲ, ನಾನು ನನ್ನ ಫಿಲಮಲ್ಲಿ ಬ್ಯುಸಿ ಇದ್ದೀನಿ ಅಂತ ಅನ್ಬೋದಿತ್ತು. ಬಟ್ ಅವತ್ತು ಬಂದು ಫಿಲಮ್ ನೋಡಿ ನಮಗೆ ಮುಕ್ತವಾಗಿ ಅದ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡಿ ಹೇಳಿದ್ರು ಏನೇನು ಸಣ್ಣ ಪುಟ್ಟ ಚೇಂಜಸ್ ಮಾಡಬೇಕು ಅಂತ. ಅದಕ್ಕೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ಇವತ್ತು ಕೂಡ ಅವ್ರ ಸಿನಿಮಾ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಅವ್ರು ಬೇರೆ ಪ್ರೋಗ್ರಾಮ್ ಇತ್ತು, ಉಡುಪಿಗೆ ಹೋಗಬೇಕಿತ್ತು, ಕ್ಯಾನ್ಸಲ್ ಮಾಡಿ ನಮಗೋಸ್ಕರ ಇಲ್ಲಿ ಬಂದರು. ಒಂದೇ ಒಂದು ಫೋನ್ ಕಾಲ್ಗೆ. ಅದು ಅವ್ರು ಅವತ್ತಿಂದನೂ ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ. ಇವತ್ತು ನನ್ನ ಬಗ್ಗೆ ಆ್ಯಸ್ ಅನ್ ಆ್ಯಕ್ಟರ್ ಅಷ್ಟೇ ಹೇಳಿದ್ರಲ್ಲ, ಅದು ತುಂಬ ಖುಷಿ ಕೊಡ್ತು. ಒಬ್ಬ ಡೈರೆಕ್ಟ್ರ್ ಕೈಯಲ್ಲಿ ಆ ಮಾತು ಕೇಳೋದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಹಾಗೆಯೇ ರಾಗಿಣಿ ಮ್ಯಾಮ್ ಅವರು ನಮ್ಮ ಸಿನಿಮಾಕ್ಕೆ ದೇವರಿಂದನೂ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ. ಈಗ ನಿನ್ನೆ ಒಂದು ವಿಡಿಯೋ ನಮಗೋಸ್ಕರ ಜನ ಇಲ್ಲಿ ಸೇರಿ ನಾನು ಬರ್ತಾ ಇದ್ದೀನಿ ಅಂದರು. ಮತ್ತೆ ಇವತ್ತು ಬೆಳಗ್ಗೆ ಅದನ್ನು ಮಾಡೋರು. ನಾವೇ ಅಷ್ಟು ಎಫರ್ಟ್ ಹಾಕಿದ್ವೋ ಏನೋ ಗೊತ್ತಿಲ್ಲ, ಅವರ ಎಫರ್ಟ್ ಹಾಕಿದ್ದಾರೆ, ಅದಕ್ಕೆ ಥ್ಯಾಂಕ್ಸ್. ಹಾಗೆಯೇ ನಮ್ಮ ಇಡೀ ಸಿನಿಮಾಗೆ ಡೇ ಒನ್ನಿಂದ ಆನೆಸ್ಟಾಗಿ ಇವರಿಬ್ಬರು ನಮಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ. ಅದಕ್ಕೆ ಸದಾ ಚಿರುಣಿಯಾಗಿರ್ತೀವಿ. ಇನ್ನು ರಾಜ್ ಹೇಳ್ತಾರೆ. ಥ್ಯಾಂಕ್ ಯು.